ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ತುಂಬ ಮೇ ಬಿ ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಆ್ಯಂಡ್ ತುಂಬ ಜನ ಕಾಯ್ತಿರುವಂಥ ವಿಡಿಯೋ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದು ಕೂಡ ಇರ್ಬೋದು. ಈ ವಿಷಯದ ಬಗ್ಗೆ ಆಲ್ರೆಡಿ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ. ನಾನು ಇವತ್ತು ಮಾತಾಡ್ತಾ ಇರೋದು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್. ಮೀನ್ಸ್ ನಾನು ಹೇಳಿದ್ನೋ ಇಲ್ಲೋ ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಯೂಟ್ಯೂಬ್ನಿಂದನೇ ಒಂದು ಯೂಟ್ಯೂಬ್ ಎಡಿಟಿಂಗ್ ಆ್ಯಪ್, ಮೀನ್ಸ್ ವಿಡಿಯೋ ಎಡಿಟಿಂಗ್ ಆ್ಯಪ್ನ ಇಂದನೇ ಒಂದು ಲಾಂಚ್ ಆಗ್ತಾ ಇದೆ. ಯೂಟ್ಯೂಬ್ ಎಡಿಟಿಂಗ್ ಆ್ಯಪ್ ಅನ್ನೋದು ನಾನು ಒಂದ್ಸರಿ ಹೇಳಿದ್ದೆ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಯೂಟ್ಯೂಬ್ ಎಡಿಟಿಂಗ್ ಆ್ಯಪ್ ಇವಾಗ ಯೂಟ್ಯೂಬ್ನವರೇ ಬಿಡ್ತಿದ್ದಾರೆ. ಸೊ ಇದರಿಂದ ನಿಮಗೆ ಏನು ಯೂಸ್ ಆಗ್ತಿದೆ ಅಂತ ಅಂದರೆ, ನಿಮಗೆ ಯಾವುದೇ ರೀತಿ ಇವಾಗ ಕೆಲವೊಂದು ನಿಮಗೆ ಇದು ಗೊತ್ತಾಗುತ್ತೆ, ವಾಟರ್ ಮಾರ್ಕ್ ಬರುತ್ತೆ, ಸೊ ಅದು ಬರೋದಿಲ್ಲ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಪ್ರಾಬ್ಲಮ್ ಅಂದರೆ, ಮ್ಯೂಸಿಕ್ ಆ್ಯಡ್ ಮಾಡಿದಾಗ, ಮೀನ್ಸ್ ನೀವು ಯಾವುದಾದ್ರೂ ಒಂದು ಆ್ಯಪಿಂದ ಇನ್ಶಾಟಿಂದನೋ ಅಥವಾ ಬೇರೆ ಯಾವುದರಿಂದನೋ ನೀವು ಮ್ಯೂಸಿಕ್ ಆ್ಯಡ್ ಮಾಡಿದಾಗ ಕೆಲವೊಂದ್ಸರಿ ಕಾಪಿರೈಟ್ ಬರುತ್ತೆ, ಸೊ ಅದು ಬರಲ್ಲ. ಸೊ ಇದರಿಂದ ಎಷ್ಟು ಯೂಸಸ್ ಇದೆ ಅಂತ ಅಂದರೆ, ಒಂದು ಯೂಟ್ಯೂಬ್ ಸ್ಟುಡಿಯೋ, ಇನ್ನೊಂದು ಏನಾಗಬೇಕಿತ್ತಂದರೆ ನಾವು ಯೂಟ್ಯೂಬ್ ಲೈಬ್ರರಿಯಿಂದ ಸಾಂಗ್ ತೊಗೋಬೇಕಿತ್ತಂದರೆ ಅಪ್ಪಿತಪ್ಪಿ ಅಕಸ್ಮಾತ್ ನಮ್ಮದು ಯೂಟ್ಯೂಬ್ ಚಾನಲ್ ಬೇರೆ ಈ ಜಿಮೇಲಲ್ಲಿ ಇತ್ತು ಅಂದರೆ ನಾವು ಮತ್ತೆ ಗೂಗಲಿಂದ ಚೇಂಜ್ ಮಾಡಬೇಕಿತ್ತು, ಮತ್ತೆ ನಮ್ಮ ಜಿಮೇಲ್ ಐಡಿನ ಆ್ಯಂಡ್ ಯೂಟ್ಯೂಬಿಗೆ ಹೋಗಬೇಕಿತ್ತು, ಅಲ್ಲಿ ಲೈಬ್ರರಿಯಿಂದ ಸೇವ್ ಮಾಡ್ಕೊಳ್ಬೇಕಿತ್ತು. ಇಷ್ಟೆಲ್ಲ ಪ್ರೊಸೆಸ್ ಇರ್ತಾ ಇತ್ತು. ಬಟ್ ಇವಾಗ ತುಂಬ ಈಸಿ ಆಗಿದೆ. ನೀವು ಈ ಒಂದು ಆ್ಯಪ್ನಲ್ಲಿ ಡೈರೆಕ್ಟಾಗಿ ಮ್ಯೂಸಿಕ್ನ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಈಸಿ ಇದೆ. ಆ್ಯಕ್ಚುಲಿ ಯೂಸ್ ಮಾಡೋ ಮೆಥಡೇ ತುಂಬ ಈಸಿ ಇದೆ, ಯಾಕಂದರೆ ನಾನು ಇದುವರೆಗೂ ಯೂಸ್ ಮಾಡಿದ್ದೀನಲ್ಲ. ಬಟ್ ಕೆಲವೊಂದು ಆ್ಯಪಲ್ಲಿ ಇರುವಂಥ ಕೆಲವೊಂದು ಫೀಚರ್ಸ್ ನಿಮಗೆ ಇದರಲ್ಲಿ ತುಂಬ ಸಿಗದೇ ಇರ್ಬೋದು. ಬಟ್ ತುಂಬ ಬೇಸಿಕ್ಕಾಗಿ ಯೂಸ್ ಮಾಡ್ತಿರ್ತಾರಲ್ಲ, ಕೈನ್ ಮಾಸ್ಟರಲ್ಲಿ ನನಗೆ ತುಂಬ ಚೆನ್ನಾಗಿ ಎಡಿಟಿಂಗ್ ಅನಿಸ್ತಾ ಇತ್ತು. ಮೀನ್ಸ್ ಅದು ತುಂಬ ಈಸಿ ಅನ್ನಿಸ್ತು ನನಗೆ. VN ಆ್ಯಪಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಗೋದು. ಬಟ್ ಅದಾದಮೇಲೆ ಇನ್ಶಾಟಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಅದರಲ್ಲಿ ಈಸಿ ಅನ್ನಿಸ್ತು. VN ಆ್ಯಪಲ್ಲಿ ನಾನು ಇವಾಗ ಮಾಡ್ತಿಲ್ಲ, ಇನ್ಶಾಟಲ್ಲಿ ಮಾಡ್ತಾಯಿದ್ದೆ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ, ನಿಮಗೆ ಮಂತ್ಲಿ ನಿಮಗೆ ಯಾವುದೇ ರೀತಿ ಏನಂತಾರೆ ಪೇಮೆಂಟ್ ಮಾಡೋದಿರಲ್ಲ. ಮೀನ್ಸ್ ಅದನ್ನು ಯೂಸ್ ಮಾಡೋದಕ್ಕೋಸ್ಕರ ಅಥವಾ ವಾಟರ್ ಮಾರ್ಕ್ ರಿಮೂವ್ ಅದಕ್ಕೋಸ್ಕರ ಯಾವುದೇ ರೀತಿ ಇರಲ್ಲ. ಯಾವುದೇ ರೀತಿ ಕಾಪಿರೈಟ್ ಬರುತ್ತೆ ಅನ್ನೋ ಭಯ ಇರಲ್ಲ. ಸೊ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ತುಂಬ ಈಸಿ ಇದೆ, ಅದು ಮೇನು. ತುಂಬ ಈಸಿ ಇದೆ ಎಡಿಟಿಂಗ್ ಮಾಡೋದು. ಹೊಸದಾಗಿ ಯಾರಾದರೂ ಯೂಟ್ಯೂಬರ್ಸ್ ಇದ್ದೀರಾ, ನಿಮಗೆ ಎಡಿಟಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಬೇರೆ ಬೇರೆ ಆ್ಯಪಲ್ಲಿ ಅಂದರೆ ಈ ಆ್ಯಪ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಈ ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ನಾನು ಇವಾಗ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ವಿಡಿಯೋ ಜಾಸ್ತಿ ಹೊತ್ತು ತೊಗೊಳ್ಳಲ್ಲ, ಬಿಕಾಸ್ ಅದು ಎಡಿಟಿಂಗ್ ಮಾಡೋದೇ ನಿಮಗೆ ಕಂಪ್ಲೀಟಾಗಿ ತೋರಿಸ್ಬೇಕಾಗಿದೆ. ಅದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಇರೋದ್ರಿಂದ ನಾನು ಫಸ್ಟು ವಿಡಿಯೋ ಹೋಗ್ಬಿಡ್ತೀನಿ. ನಿಮಗೆ ಯಾವ ರೀತಿ ಎಡಿಟಿಂಗ್ ಮಾಡೋದು ಕಂಪ್ಲೀಟಾಗಿ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ಪ್ರತಿಯೊಂದು ಸ್ಟೆಪ್ ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಬನ್ನಿ ಫಸ್ಟು ವಿಡಿಯೋ ನೋಡ್ಕೊಂಬರೋಣ. ಫಸ್ಟು ಪ್ಲೇಸ್ಟೋರ್ನಲ್ಲಿ ನೀವು ಹೋಗ್ಬಿಟ್ಟು ಯೂಟ್ಯೂಬ್ ಕ್ರಿಯೇಟ್ ಅಂತ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಆ್ಯಪ್ಸ್ ಕೂಡ ಸಜೆಸ್ಟ್ ಆಗುತ್ತೆ. ಇದರಲ್ಲಿ ಈ ಥರ ಸಿಂಬಲ್ ಇರೋದು ನೋಡಿಬಿಟ್ಟು ನೀವು ಕ್ಲಿಕ್ ಮಾಡಬೇಕು. ಆ್ಯಂಡ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಮೀನ್ಸ್ 100% ಆಗೋ ತನಕ. ಕೆಲವ್ರದ್ದು ನಿಮ್ಮ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ವಿಡಿಯೋ ಇವಾಗ ಆ್ಯಪ್ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದಮೇಲೆ ಸೈನ್ ಇನ್ ಅಂತ ಒಂದು ಆಪ್ಷನ್ ಕೇಳುತ್ತೆ. ಸೈನ್ ಇನ್ ಕೊಡಬೇಕು. ಸೈನ್ ಇನ್ ಕೊಟ್ಟಾಗ ನಿಮ್ಮ ಅಕೌಂಟ್, ನಿಮ್ಮ ಯೂಟ್ಯೂಬ್ದು ಆಗಲಿ ಅಥವಾ ಜಿಮೇಲ್ದು ಏನೇನು ಅಕೌಂಟ್ಸ್ ಇದೆ ಅದನ್ನು ತೋರಿಸುತ್ತೆ. ನಿಮಗೆ ಯಾವ ಅಕೌಂಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಪ್ಲಸ್ ಅನ್ನೋ ಸಿಂಬಲ್ ಇದೆಯಲ್ಲ, ಅಲ್ಲಿಗೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ಇದು ತೊಗೊಳುತ್ತೆ. ಫಸ್ಟ್ ಪರ್ಮಿಷನ್ ಕೇಳುತ್ತೆ, ಅಲೋ ಟು ಆ್ಯಕ್ಸಸ್ ಯುವರ್ ಮೀಡಿಯಾ ಅಂತ ಹೇಳಿ. ಸೊ ಅದನ್ನು ಓಕೆ ಕೊಟ್ಕೊಳ್ಳಿ. ಅದಾದಮೇಲೆ ವೀಡಿಯೋಸ್ ಬೇಕಾದರೆ ವೀಡಿಯೋಸ್ ಆಪ್ಷನ್ ಮಾಡ್ಬೋದು. ಫೋಟೋಸ್ ಬೇಕಂದರೆ ಫೋಟೋಸ್ನ ತೊಗೊಂಡು ನೀವು ಎಡಿಟಿಂಗ್ ಮಾಡ್ಬೋದು. ಸೊ ಇಲ್ಲಿ ನಾನು ವೀಡಿಯೋಸ್ ತಗೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ ತೋರಿಸೋದಕ್ಕೋಸ್ಕರ ನಾನು ಜಸ್ಟ್ ಒಂದು ವಿಡಿಯೋ ತೊಗೊಳ್ತೀನಿ. ಸೊ ಅದನ್ನು ಕನ್ವರ್ಟ್ ಮಾಡುತ್ತೆ. ಅದೇನಂತ ಅಂದರೆ, ನಿಮಗೆ ಸ್ಪೇಸ್ ಅದು ನಿಮ್ಮ ಫೋನಿಂದ ಅದು ಕನ್ವರ್ಟ್ ಮಾಡಿದಾಗ ಅದನ್ನು ನಿಮ್ಮ ಫೋನಲ್ಲಿ ಸ್ಪೇಸ್ ಕಮ್ಮಿ ಆಗೋ ಥರ ಮಾಡುತ್ತೆ. ಅದರಿಂದ ನಿಮಗೆ GB ಕೂಡ, ಮೀನ್ಸ್ ನಿಮ್ಮ ಡೇಟಾ ಕೂಡ ಸೇವ್ ಆಗುತ್ತೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ವಿಡಿಯೋ ಇವಾಗ ಕಂಪ್ಲೀಟಾಗಿ ವಿಡಿಯೋ ಪೂರ್ತಿ ಸೇವ್ ಆಗಿದೆ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ನೀವು ಈಗ ಓವರ್ಲೇ ಅಂತ ಒಂದು ಫಸ್ಟ್ ಆಪ್ಷನ್ ಇರುತ್ತೆ, ಓವರ್ಲೇ ಅಂತ. ಓವರ್ಲೇ ಮೀನ್ಸ್ ನಿಮಗೆ ಇನ್ನೊಂದು ಫೋಟೋನ ಹಾಕೋದು. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಓವರ್ಲೇ ಅನ್ನೋದು. ಅದು ಬಂದುಬಿಟ್ಟು ಫೋಟೋಸ್ ಆಗಲಿ ಅಥವಾ ವೀಡಿಯೋಸ್ ಆಗಲಿ ಹಾಕುವಂಥದ್ದು. ಇಲ್ಲಿ ಹಾಕ್ಬಿಟ್ಟು ಅದನ್ನು ಝೂಮ್ ಮಾಡಿ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ದೊಡ್ಡದು ಮಾಡ್ಕೊಳ್ಬೋದು, ಸಣ್ಣದು ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇದು ಬಂದುಬಿಟ್ಟು ಫಸ್ಟ್ ಆಪ್ಷನ್ ಓವರ್ಲೇ ಅಂತ ಫಸ್ಟಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಆ ಆಪ್ಷನ್. ಆ್ಯಂಡ್ ಇದನ್ನು ಕೂಡ ನೀವು ಡ್ರ್ಯಾಗ್ ಮಾಡಿ ದೊಡ್ಡದು ಸಣ್ಣದು ಅದನ್ನು ಕೂಡ ಫಿಲ್ಟರ್ ಮಾಡೋ ಆಪ್ಷನ್ ಇದೆ. ಅದನ್ನು ಫಿಲ್ಟರ್ ಬೇರೆ ಬೇರೆ ಇದರಲ್ಲಿ ಫಿಲ್ಟರ್ ಮಾಡೋ ಆಪ್ಷನ್ ಇದೆ. ಫಿಲ್ಟರ್ ಆಪ್ಷನ್ ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಟೆಕ್ಸ್ಟ್ ಆಪ್ಷನ್ ನೀವು ಕೊಟ್ಟರೆ ಕೆಳಗಡೆ ನೀವು ಏನು ಬೇಕಾದರೂ ನೀವು ಸ್ಕ್ರೀನ್ ಮೇಲೆ ಏನಾದರೂ ಬರೀಬೇಕು ಅಂತ ಇದ್ದರೆ, ಏನಾದರೂ ಟೈಪ್ ಮಾಡಬೇಕು ಅಂತ ಇದ್ದರೆ ವಿಡಿಯೋ ನೋಡುವಾಗ, ಸೊ ಅದನ್ನು ಟೈಪ್ ಮಾಡ್ಬೋದು. ನಾನಿಲ್ಲಿ ನೇಮ್ ಕೊಟ್ಟಿದ್ದೀನಿ, ವೈಭವಿ ಗೌಡ ಅಂತ ಹೇಳಿಬಿಟ್ಟು. ಸೊ ಅದನ್ನು ನೀವೇನಂತ ಅಂದರೆ ಟೆಕ್ಸ್ಟನ್ನು ಝೂಮ್ ಮಾಡಿ ದೊಡ್ಡದು ಮಾಡ್ಕೊಳ್ಬೋದು ಅಥವಾ ಸಣ್ಣದು ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಅದನ್ನು ಸೈಜ್ನ ವೇರಿ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕಲರ್, ನೀವು ಟೆಕ್ಸ್ಟಿಂದು ಕಲರ್ನ ಚೇಂಜ್ ಮಾಡ್ಕೊಳ್ಬೋದು. ಇದೆಲ್ಲ ಒಂದೇ ಕಡೆ ಸಿಗ್ತಿರೋ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಅಷ್ಟೇ, ನೀವು ಬೇಕಂದರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಕೂಡ ಇಡ್ಬೋದು. ಲೆಟರ್ಸ್ ಹೈಲೈಟ್ ಆಗೋದಕ್ಕೋಸ್ಕರ ನೀವು ಅದಕ್ಕೆ ಬ್ಯಾಕ್ಗ್ರೌಂಡ್ ಕೂಡ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೋದು.
ಅದರಲ್ಲೂ ಕೂಡ ದೊಡ್ಡದು ಸಣ್ಣದು ಮೀನ್ಸ್ ಅದನ್ನು ಎಷ್ಟು ಬೇಕು ಅನ್ನೋದು ಮಾಡ್ಕೊಳ್ಬೋದು. ಇಲ್ಲಿ ಬೋಲ್ಡ್ ಅನ್ನೋದು ಕೊಟ್ಟರೆ ನಿಮಗೆ ಬೋಲ್ಡಾಗಿ ಸ್ವಲ್ಪ ದಪ್ಪ ಆಗುತ್ತೆ ಲೆಟರ್ಸ್. ಆ್ಯಂಡ್ ಸ್ವಲ್ಪ ಸ್ಲ್ಯಾಂಟ್ ಕೊಡ್ಬೋದು. ಆ್ಯಂಡ್ ನಿಮಗೆ ಲೆಟರ್ಸ್ ಯಾವ ಫಾರ್ಮೆಟ್ ಬೇಕೋ ಅದನ್ನು ಕೂಡ ಕೊಟ್ಕೊಳ್ಬೋದು. ಸೊ ಇಲ್ಲಿ ಶ್ಯಾಡೋ ಕೂಡ ಕೊಡ್ಬೋದು, ಔಟ್ಲೈನ್ ಕೊಡ್ಬೋದು ಲೆಟರ್ಸ್ಗೆ. ಸೊ ಇದಿಷ್ಟು ಒಂದೇ ಕಡೆ ಸಿಕ್ಕೋಗ್ಬಿಡುತ್ತೆ. ಕೆಲವೊಂದರಲ್ಲಿ ಹೇಗಾಗುತ್ತೆ ಅಂದರೆ ಹುಡುಕಬೇಕು. ನಾನು ಬೇರೆ ಬೇರೆ ಆ್ಯಪಲ್ಲಿ ತೋರಿಸ್ದಾಗೇ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಸೊ ಇದು ಆ ಥರ ಇಲ್ಲ, ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದ್ದು. ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಈಗ ಲೆಟರ್ಸ್ದು ಏನಾಗುತ್ತೆ ಅಂದರೆ ಹೆಂಗೆ ಬರೋದು ಮೀನ್ಸ್ ಅದನ್ನು ಒಂದು ಮೋಷನ್ ಅಂತ ಇರುತ್ತಲ್ಲ, ಮೂಮೆಂಟ್ಸ್ ಆಗೋ ಥರ. ಈಗ ವಿಡಿಯೋ ಮಾಡಬೇಕಾದ್ರೆ ಯಾವ ಥರ ಅದು ಲೆಟರ್ಸ್ ಬರಬೇಕು, ಟೈಪ್ ಮಾಡೋ ಥರ ಬರಬೇಕಾದ್ರೆ ಹಿಂಗೆ ಸ್ಲೈಡಿಗೆ ಬರಬೇಕಾ, ರೈಟಿಂದ ಬರಬೇಕಾ, ಲೆಫ್ಟಿಂದ ಬರಬೇಕಾ, ಈ ಥರ ಇರುತ್ತಲ್ಲ. ಸೊ ಅದು ನೆಕ್ಸ್ಟ್ ಆಪ್ಷನ್ ಅದು ಕೂಡ ತೋರಿಸ್ತಾ ಇದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಟೆಕ್ಸ್ಟ್ ಈ ಥರದ್ದು ಕೂಡ ನೀವು ಮಾಡ್ಕೊಳ್ಬೋದು. ಇನ್ನೊಂದೇನಂತ ಅಂದರೆ ಇದರೊಳಗೆ ಬೇರೆ ಬೇರೆ ಥರ ಫಾರ್ಮ್ಯಾಟಲ್ಲಿ ನೀವು ಟೆಕ್ಸ್ಟು ನಾನು ಇನ್ನೊಂದು ಹೆಸರನ್ನು ನಾನು ಟೈಪ್ ಮಾಡಿ ತೋರಿಸ್ತೀನಿ. ಇಲ್ಲಿವಾಗ ನಮ್ಮ ಯಾವುದಾದ್ರೂ ಒಂದು ನಾವು ಯಾವ ಫಾರ್ಮ್ಯಾಟಲ್ಲಿ ಬೇಕೋ ಆ ಫಾರ್ಮ್ಯಾಟಲ್ಲಿ ತೊಗೊಂಡ್ರೆ ನಾವು ಏನು ಟೈಪ್ ಮಾಡ್ತೀವೋ ಅದು ಬಂದುಬಿಟ್ಟು ನಾವು ಯಾವ ಫಾರ್ಮ್ಯಾಟ್ ತೊಗೊಂಡಿರ್ತೀವೋ ಅದೇ ಫಾರ್ಮ್ಯಾಟಲ್ಲಿ ನಿಮಗೆ ಆ ಲೆಟರ್ಸ್ ಕೂಡ ಶೋ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ. ನಾವು ಡಿಫ್ರೆಂಟಾಗಿ ನಾವು ಬೇರೆ ಬೇರೆ ಇದರಲ್ಲಿ ನಾನು ಬೇರೆ ಆ್ಯಪಲ್ಲಿ ನಾನು ಈ ಥರದ್ದನ್ನು ನೋಡಿರೋದು ತುಂಬ ಕಮ್ಮಿ. ನಾನೇ ನಿಮಗೆ ತೋರಿಸಿರೋ ಎಡಿಟಿಂಗ್ ಆ್ಯಪಲ್ಲೇ ಕೂಡ ಅದನ್ನೆಲ್ಲ ನೋಡಿಲ್ಲ. ಸೊ ಬೇರೆ ಬೇರೆ ಥರ ಇರುತ್ತೆ. ಬಟ್ ಇದರಲ್ಲಿ ತುಂಬ ಈಸಿಯಾಗಿದೆ. ನೀವು ಹುಡ್ಕೋದೇ ಆಗಲಿ ಇದನ್ನು ಅಪ್ಲೈ ಮಾಡೋದೇ ಆಗಲಿ ತುಂಬ ಈಸಿಯಾಗಿ ನಿಮಗೆ ಆಗೋಗ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೀವು ಬೇಕು ಅಂದರೆ ಇನ್ನೂ ವೀಡಿಯೋಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ವೀಡಿಯೋಸ್ನ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಬೇಡ ಅನ್ನೋರು ಮೇಲ್ಗಡೆ ಅಂಡು ಅನ್ನೋ ಆಪ್ಷನ್ ಇದೆ, ಅದನ್ನು ಕೂಡ ನೀವು ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ಟಿಕ್ಕರ್ ಆಪ್ಷನ್ ಇದೆ. ಸ್ಟಿಕ್ಕರ್ಸ್ ಅಂತೂ ಬೇಕಾದಷ್ಟು ವೆರೈಟಿ ನಿಮಗೆ ಸ್ಟಿಕ್ಕರ್ಸ್ ಅವೈಲೇಬಲ್ ಇದೆ. ಇಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಇಲ್ಲಿ ಪ್ಲೇ ಮಾಡಿ ತೋರಿಸಿ ನೋಡಿ, ಈ ಥರ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ನೀವು ಸ್ಕ್ರೀನ್ ತುಂಬ ಬೇಡ ಅಂತಂದರೆ ಅದನ್ನು ಕೂಡ ಡ್ರ್ಯಾಗ್ ಮಾಡಿ ಕಡಿಮೆ ದೊಡ್ಡದು ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಆ್ಯಂಡ್ ಇದು ಕೂಡ ತುಂಬ ಈಸಿ ಇದೆ. ಆ್ಯಂಡ್ ಮೇನ್ ಏನಂತಂದರೆ ತುಂಬ ಥರದ್ದು ವೆರೈಟಿ ಸ್ಟಿಕ್ಕರ್ಸ್ ನಿಮಗೆ ಅವೈಲೇಬಲ್ ಇದೆ. ಕೆಲವೊಬ್ರು ಗೂಗಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಆಮೇಲೆ ನೀವು ಎಷ್ಟೋ ಸರಿ ವೀಡಿಯೋ ಇದು ಮಾಡ್ಕೊಂಡಿರ್ತೀರಿ, ವೀಡಿಯೋಗೆ ಅದನ್ನು ಅಪ್ಲೈ ಮಾಡಿರ್ತೀರಿ. ಸೊ ಇದರಲ್ಲೇ ತುಂಬ ಥರದ ಸ್ಟಿಕ್ಕರ್ಸ್ ನಿಮಗೆ ಅವೈಲೇಬಲ್ ಇದೆ. ಆ್ಯಂಡ್ ಯಾವುದೇ ರೀತಿ ಕಾಪಿರೈಟ್ ಆಗಲಿ ಈ ಥರದ್ದೆಲ್ಲ ತಲೆಬಿಸಿ ಕೂಡ ಇರಲ್ಲ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಮ್ಯೂಸಿಕ್ ಆ್ಯಡ್ ಮಾಡೋದು. ಮ್ಯೂಸಿಕ್ ಅಂದರೆ ನಿಮಗೆ ಅದರಲ್ಲೇ ಲೈಬ್ರರಿಯಲ್ಲಿ ಸಿಗುವಂಥ ಎಲ್ಲ ಮ್ಯೂಸಿಕ್ಕು ಸಿಗುತ್ತೆ. ಯೂಟ್ಯೂಬ್ ಲೈಬ್ರರಿ ಅಲ್ಲಿ ಏನು ಸಿಗುತ್ತೆ ಅದೇ ಮ್ಯೂಸಿಕ್ಗಳು ಇಲ್ಲಿ ತುಂಬ ಸಿಗುತ್ತೆ. ಸೊ ಅದನ್ನು ನೀವು ನಿಮ್ಮ ವೀಡಿಯೋಗೆ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ನೀವು ನೋಡಿಕೊಂಡು ಅದನ್ನು ಅಪ್ಲೈ ಮಾಡ್ಬೋದು. ಬೇಕಾದಷ್ಟು ವೆರೈಟಿ ನಿಮಗೆ ಮ್ಯೂಸಿಕ್ಸ್ ಇದೆ. ನೀವು ವ್ಲಾಗಿಗೆ ಸೂಟ್ ಆಗೋ ಥರ ಅಥವಾ ನೀವು ಏನಾದ್ರು ಕುಕ್ಕಿಂಗಿಗೆ ಸೂಟ್ ಆಗೋ ಥರ, ಟ್ರಾವೆಲಿಂಗಿಗೆ ಸೂಟ್ ಆಗೋ ಥರ ಪ್ರತಿಯೊಂದಕ್ಕೂ ಇದರಲ್ಲಿದೆ. ಸೊ ನೀವು ಅದನ್ನು ನೋಡಿಕೊಂಡು ಒಂದೊಂದನ್ನು ನೀವು ಪ್ಲೇ ಮಾಡಿಕೊಂಡು ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ರೆಕಾರ್ಡಿಂಗ್ ಕೊಡ್ಬೋದು. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಟ್ಟರೆ ನೀವು ಅದು ಆ್ಯಪ್ ಯೂಸ್ ಮಾಡುವಾಗ ಅಷ್ಟೇ ರೆಕಾರ್ಡ್ ಆಗುತ್ತೆ. ಆ್ಯಂಡ್ ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟರೆ ನೀವು ಏನು ಮಾತಾಡ್ತಿರ್ತೀರೋ ಅದು ರೆಕಾರ್ಡ್ ಆಗುತ್ತೆ. ಮೀನ್ಸ್ ವಾಯ್ಸ್ ಓವರ್ ಕೊಡೋರಿದ್ದರೆ ಅದು ರೆಕಾರ್ಡ್ ಆಗುತ್ತೆ. ಇದು ಕೂಡ ಅದರಲ್ಲಿ ಕೂಡ ವಾಯ್ಸ್ ತುಂಬ ಚೆನ್ನಾಗಿ ಕ್ಲಾರಿಟಿ ಕೂಡ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಕ್ಯಾಪ್ಷನ್ ಯುವರ್ ವೀಡಿಯೋಸ್ ಅಂತ ಇದೆ. ಸೊ ಕ್ಯಾಪ್ಷನ್ ಅಂತ ಅಂದರೆ ಏನಾಗುತ್ತೆ ಅಂತಂದರೆ ನಿಮ್ಮ ವೀಡಿಯೋ ಕೆಳಗಡೆ ನಾವು ಮಾತಾಡ್ತಿದ್ರೆ ನಾವು ಏನು ಮಾತಾಡ್ತಿರ್ತೀವಿ ಅದನ್ನು ಸಬ್ ಟೈಟಲ್ ಇಂಗ್ಲೀಷಲ್ಲಿ ಕೊಡ್ತಾ ಹೋಗ್ತಿರ್ತಾರಲ್ಲ ಅದು ಕೊಡ್ಬೋದು. ಇದರಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಕೂಡ ಕೇಳಿದೆ, ಹಿಂದಿ, ಇಂಗ್ಲೀಷ್, ಇನ್ನೊಂದು ಲ್ಯಾಂಗ್ವೇಜ್ ಇತ್ತು. ಸೊ ಇದರಲ್ಲಿ ಆ ಥರ ಕೊಡ್ಬೋದು. ನೀವು ಕನ್ನಡ ಬೇಕು ಅಂದರೆ ನೀವು ಮಾಮೂಲಿ ಟೆಕ್ಸ್ಟ್ ಅನ್ನೋ ಆಪ್ಷನ್ ಕೊಟ್ಕೊಂಡು ಮಾಡ್ಬೋದು. ಇದು ಕ್ಯಾಪ್ಷನ್ ಅಂದರೆ ಇಂಗ್ಲೀಷಲ್ಲಿ ಏನು ಟೈಪ್ ಮಾಡ್ಕೊಂಡು ಹೋಗ್ತಿರ್ತಾರೆ, ನಾವು ಹೇಳಬೇಕಾದ್ರೆ ಅದ್ರದ್ದು ಇನ್ನೊಂದು ಇಂಗ್ಲೀಷ್ ವರ್ಷನ್ ಬರುತ್ತಲ್ಲ, ಮೀನ್ಸ್ ಅದು ಟ್ರಾನ್ಸ್ಲೇಷನ್, ಅದನ್ನು ಕೂಡ ನೀವು ಕೊಡ್ಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಒಂದು ವೀಡಿಯೋ ಮೇಲೆ ಹಿಂಗೆ ಕ್ಲಿಕ್ ಮಾಡಿಕೊಂಡ್ರೆ ಸ್ಪ್ಲಿಟ್ ಕೂಡ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸ್ಪ್ಲಿಟ್ ಅನ್ನೋ ಆಪ್ಷನ್ ಕೊಡುತ್ತೆ. ಮತ್ತೊಂದು ಸರಿ ಸ್ಪ್ಲಿಟ್ ಮಾಡೋ ಆಪ್ಷನ್ ಕೊಟ್ಟರೆ ಎರಡು ಕಡೆ ಸ್ಪ್ಲಿಟ್ ಆಗುತ್ತೆ. ಅದಷ್ಟು ಮಧ್ಯದಲ್ಲಿರೋ ಪೋರ್ಷನ್ ಬೇಡ ಅಂದರೆ ನೀವು ಅದನ್ನು ಡಿಲೀಟ್ ಕೂಡ ಮಾಡ್ಬೋದು. ಸೊ ಈಸಿ ಇದೆ, ಇದು ಏನು ಕಷ್ಟ ಇಲ್ಲ. ಯಾಕಂದರೆ ನಾರ್ಮಲಾಗಿ ಎಲ್ಲ ಏನು ಬೇರೆ ಬೇರೆ ಫೋನ್ನಲ್ಲಿ ಏನು ಸೇಮ್ ಇದಿರುತ್ತೆ ಫೀಚರ್ಸ್ ಇದೆ, ಅದೇ ಫೀಚರ್ಸ್ ಇದರೊಳಗೂ ಇದೆ. ಆ್ಯಂಡ್ ಇದರಲ್ಲಿ ಎಫೆಕ್ಟ್ ನೋಡಿ, ವೀಡಿಯೋಗೆ ನೀವು ಬೇರೆ ಬೇರೆ ಥರದ್ದು ಎಫೆಕ್ಟ್ಸ್ ಕೂಡ ಕೊಡ್ಬೋದು. ಬೇರೆ ಬೇರೆ ಥರ ಫಿಲ್ಟರ್ಸ್, ಬೇರೆ ಬೇರೆ ಥರ ಎಫೆಕ್ಟ್ಸ್ಗಳದ್ದು ಇದರಲ್ಲಿ ಅವೈಲೇಬಲ್ ಇದೆ. ಸೊ ನಾನಿಲ್ಲಿ ಒಂದು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಇದೊಂಥರ ಬ್ಲರ್ ಆಗಿರೋ ಥರ, ಮಂಜು ಥರ ಈ ಥರ ಅನಿಸುತ್ತೆ. ಆ್ಯಂಡ್ ಇದರಲ್ಲಿ ಬರೀ ಇಮೇಜ್ ಹೈಲೈಟ್ ಆಗುತ್ತೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ವಿಡಿಯೋ ಆಗುತ್ತೆ. ಸೊ ಈ ಥರ ಬೇಕಾದಷ್ಟು ಎಫೆಕ್ಟ್ಸ್ ಕೂಡ ಇದೆ. ಸೊ ನೀವು ಅದನ್ನು ಕೂಡ ಕೊಡ್ಬೋದು. ಆ್ಯಂಡ್ ಸ್ಪೀಡ್ ಆಪ್ಷನ್ ಇದೆ. ನಿಮಗೆ ವಿಡಿಯೋ ಸ್ಪೀಡ್ ಬೇಕಂದರೆ ಸ್ಪೀಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಸ್ಪೀಡ್ ಆಪ್ಷನ್. ಕೈನ್ ಮಾಸ್ಟರ್ಗಿಂತ ಇದರಲ್ಲಿ ತುಂಬ ಚೆನ್ನಾಗಿದೆ. ಕೈನ್ ಮಾಸ್ಟರಲ್ಲೇ 2ಕ್ಕೆ ಮೇಲ್ ಜಾಸ್ತಿ ಮುಂದೆ ಹೋದರೆ ಅದರಲ್ಲಿ ಅಷ್ಟು ಚೆನ್ನಾಗಿ ಎಡಿಟಿಂಗ್ ಆಗೋಲ್ಲ. ಬಟ್ ಇದರಲ್ಲಿ ಸ್ಪೀಡ್ ಆಪ್ಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲೆಲ್ಲ ತುಂಬ ಆಪ್ಷನ್ಸ್ ಇದೆ, ನೀವು ಸರ್ಚ್ ಮಾಡಿ ನೋಡ್ಬೋದು. ಎಲ್ಲದನ್ನು ರೊಟೇಟ್ ಆಪ್ಷನ್ ಇದೆ, ನೀವು ವೀಡಿಯೋನ ರೊಟೇಟ್ ಕೂಡ ಮಾಡ್ಕೊಳ್ಬೋದು, ಡ್ಯೂಪ್ಲಿಕೇಟ್ ಮಾಡ್ಬೋದು, ರೀಪ್ಲೇಸ್ ಮಾಡ್ಬೋದು. ಪ್ರತಿಯೊಂದು ಆಪ್ಷನ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ನೀವು ಮಾಮೂಲಿ ಎಲ್ಲ ಆ್ಯಪಲ್ಲಿ ಏನು ಯೂಸ್ ಮಾಡ್ತೀರೋ ಅದೇ ಥರ ಒಳ್ಳೊಳ್ಳೆ ಫೀಚರ್ಸ್ ಕೂಡ ಇದರಲ್ಲಿದೆ.
ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ನೀವು ಕಲರ್ನ ಸ್ವಲ್ಪ ಫಿಲ್ಟರ್ ಹಾಕಿ ಬೇರೆ ಬೇರೆ ಥರದ್ದು ಕೂಡ ಕಲರ್ಸ್ನ ಚೇಂಜ್ ಮಾಡ್ಬೋದು. ವಿಡಿಯೋ ಕಲರ್ ಅಥವಾ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಕೂಡ ಮಾಡ್ಬೋದು, ಅಥವಾ ಬೇರೆ ಬೇರೆ ಕಲರ್ಸಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ಸೊ ಇದಿಷ್ಟೇ. ಮೇಲ್ಗಡೆ 3 ಬಟನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಕೇಳುತ್ತೆ. ಎಕ್ಸ್ಪೋರ್ಟ್ ಕೊಟ್ಕೊಂಡ್ರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ ನಿಮ್ಮ ಫೋನ್ಗೆ, ಮೀಡಿಯಾಗೆ. ಆ್ಯಂಡ್ ಬೇಡ ಅಂದರೆ ನೀವು ಕ್ಯಾನ್ಸಲ್. ಸೊ ನೋಡಿದ್ರಲ್ಲ, ಇವಾಗ ಯಾವ್ಯಾವ ಚಾನಲ್ ಯಾರ್ಯಾರಿಗೂ ಇದು ಅವೈಲೇಬಲ್ ಇದೆ ಅಂದರೆ ಆಲ್ಮೋಸ್ಟ್ ಪ್ಲೇಸ್ಟೋರಲ್ಲಿ ಎಲ್ಲರಿಗೂ ಅವೈಲೇಬಲ್ ಇದೆ. ಫಸ್ಟ್ ಬಂದಾಗ ಕೆಲವರಿಗಷ್ಟೇ ಯೂಟ್ಯೂಬ್ ಪ್ರೊವೈಡ್ ಮಾಡಿತ್ತು ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಬಟ್ ಇವಾಗ ಏನಂದರೆ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡೋರು ಪ್ರತಿಯೊಬ್ಬರಿಗೂ ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ನಾನು ತೋರಿಸಿದ್ನಲ್ಲ ಆ ಸಿಂಬಲ್ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಅದ್ರ ಮೇಲೆ ಬೇಟಾ ಅಂತ ಏನೋ ಬರ್ದಿದೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರತಿಯೊಂದು ಸ್ಟೆಪ್ಸ್ ನಾನು ತೋರಿಸಿದ್ದೀನಲ್ಲ ಅದನ್ನು ಫಾಲೋ ಮಾಡಿ. ತುಂಬ ಈಸಿ ಇದೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್.